ವಿಶ್ವದ ಅತಿದೊಡ್ಡ ಕೃತಕ ದ್ವೀಪ ವಿಮಾನ ನಿಲ್ದಾಣವನ್ನು ನಿರ್ಮಿಸೋಕೆ ಚೀನಾ ಯೋಚಿಸ್ತಾ ಇದೆ. ಈಶಾನ್ಯ ಲಿಯಾನಿಂಗ್ ಪ್ರಾಂತ್ಯದ ಡೇಲಿಯನ್ನಲ್ಲಿ ಇದು ನಿರ್ಮಾಣ ಆಗಲಿದೆ. ಈ ಕೃತಕ ದ್ವೀಪ ವಿಮಾನ ನಿಲ್ದಾಣ 20.9 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಲಿದ್ದು, ಗಾತ್ರ ಮತ್ತು ಪ್ರಮಾಣದಲ್ಲಿ ವಿಶ್ವದಾದ್ಯಂತ ಇಂಥದ್ದೇ ವಿಮಾನ ನಿಲ್ದಾಣ ಯೋಜನೆಗಳನ್ನ ಮೀರಿಸಲಿದೆ ಅಂತ ವರದಿ ಹೇಳ್ತಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಬಳಿ ಇರುವ ಬಂದರು ನಗರವಾದ ಡೇಲಿಯನ್ ಅನ್ನ ಪ್ರಾದೇಶಿಕ ಸಾರಿಗೆ ಕೇಂದ್ರವಾಗಿ ಬಲಪಡಿಸುವ ಗುರಿಯನ್ನ ಇದು ಹೊಂದಿದೆ. ವಿಶ್ವದ ಅತಿದೊಡ್ಡ ಕೃತಕ ದ್ವೀಪ ವಿಮಾನ ನಿಲ್ದಾಣವನ್ನು ನಿರ್ಮಿಸುವ ಈ ಯೋಜನೆಯೊಂದಿಗೆ ಚೀನಾ ಮತ್ತೊಂದು ಎಂಜಿನಿಯರಿಂಗ್ ಅದ್ಭುತವನ್ನ ಸಾಧಿಸೋಕೆ ಸಜ್ಜಾದಂತಾಗಿದೆ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿರೋ ಪ್ರಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆ ಈಶಾನ್ಯ ಲಿಯಾನಿಂಗ್ ಪ್ರಾಂತ್ಯದ ಬಂದರು ನಗರವಾದ ಡೇಲಿಯನ್ ಅನ್ನ ಮಹತ್ವದ ಕೇಂದ್ರವಾಗಿ ಪರಿವರ್ತಿಸಲಿದೆ. ಪ್ರಸ್ತಾವಿತ ಡೇಲಿಯನ್ ಜಿನ್ಜೌವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಗತ್ತಿನ ಇತರ ಯಾವುದೇ ಇಂತಹ ಯೋಜನೆಗಿಂತ ಭಿನ್ನ ಆಗಿರಲಿದೆ. ಸಮುದ್ರದಲ್ಲಿ ನಿರ್ಮಿಸಲಾಗುವ ದ್ವೀಪದಲ್ಲಿ ತಲೆ ಎತ್ತಲಿರುವ ಇದು ಭಾರೀ ಪ್ರಮಾಣದ ಪ್ರಯಾಣಿಕರನ್ನ ನಿರ್ವಹಿಸೋಕೆ ಸಾಧ್ಯವಾಗುವಂತೆ ವಿನ್ಯಾಸಗೊಳಿಸಲಾಗುವ ಅತಿದೊಡ್ಡ ಕೃತಕ ವಿಮಾನ ನಿಲ್ದಾಣವಾಗಲಿದೆ ಅಂತ ವರದಿ ಹೇಳಿದೆ. ಡೇಲಿಯನ್ ಜಿನ್ಜೌವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೀನಾದ ಮುಖ್ಯ ಭೂಭಾಗದ ಕರಾವಳಿಯಲ್ಲಿರುವ ಮೊದಲ ಕೃತಕ ದ್ವೀಪ ವಿಮಾನ ನಿಲ್ದಾಣ ಆಗಲಿದೆ. ಚೀನಾದ ನೆರೆಯ ದೇಶಗಳಾದ ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ಬಳಿಯ ಡೇಲಿಯನ್ ಬಂದರು ನಗರ ತೈಲ ಸಂಸ್ಕರಣಾಗಾರಗಳು, ಹಡಗು ಸಾಗಣೆ, ಲಾಜಿಸ್ಟಿಕ್ಸ್ ಮತ್ತು ಕರಾವಳಿ ಪ್ರವಾಸೋದ್ಯಮಕ್ಕೆ ಪ್ರಮುಖ ಕೇಂದ್ರವಾಗಿದೆ. ಲಿಯಾನಿಂಗ್ ಪ್ರಾಂತೀಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಪ್ರಕಾರ ಈ ಕೃತಕ ದ್ವೀಪ ವಿಮಾನ ನಿಲ್ದಾಣ 12.48 ಚದರ ಕಿಲೋಮೀಟರ್ ವಿಸ್ತೀರ್ಣದ ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು 10.5 ಚದರ ಕಿಲೋಮೀಟರ್ ವಿಸ್ತೀರ್ಣದ ಕನ್ಸೈ ವಿಮಾನ ನಿಲ್ದಾಣಗಳಿಗಿಂತ ಗಮನಾರ್ಹವಾಗಿ ದೊಡ್ಡದಾಗಿರುತ್ತೆ. ಅವೆರಡೂ ಪ್ರಸಿದ್ಧ ಕೃತಕ ದ್ವೀಪ ವಿಮಾನ ನಿಲ್ದಾಣಗಳಾಗಿವೆ. ಈ ನಿರ್ಮಾಣ ಸುಧಾರಿತ ಭೂ ಸುಧಾರಣೆ ತಂತ್ರಗಳನ್ನು ಒಳಗೊಂಡಿದ್ದು, ಕೃತಕ ದ್ವೀಪ ನಿರ್ಮಿಸೋಕೆ ಲಕ್ಷಾಂತರ ಘನ ಮೀಟರ್ ಮರಳು ಮತ್ತು ಬಂಡೆಯನ್ನ ಬಳಸಲಾಗುತ್ತೆ ಅಂತ ವರದಿ ಹೇಳಿದೆ. ಪೂರ್ಣಗೊಂಡ ನಂತರ ಇದು 4 ರನ್ವೇಗಳು ಮತ್ತು 9,000 ಚದರ ಮೀಟರ್ಗಳನ್ನ ವ್ಯಾಪಿಸಿರುವ ಒಂದು ಬೃಹತ್ ಟರ್ಮಿನಲ್ ಅನ್ನ ಹೊಂದಿರುತ್ತೆ ಅಂತ ಹೇಳಲಾಗಿದೆ. ಸುಮಾರು 1 ಶತಮಾನದ ಹಿಂದೆ ಜಪಾನಿನ ಆಕ್ರಮಣದ ಸಮಯದಲ್ಲಿ ನಿರ್ಮಿಸಲಾಗಿದ್ದ ಹಳೆಯ ಡೇಲಿಯನ್ ಜೌಶುಯಿಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬದಲಿಗೆ ಈ ಹೊಸ ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸಲಿದೆ ಅಂತ ವರದಿ ಹೇಳಿದೆ. ಈಗಿನ ವಿಮಾನ ನಿಲ್ದಾಣ ಪರ್ವತಗಳಿಂದ ಸುತ್ತುವರಿದ ಕಣಿವೆಯಲ್ಲಿದ್ದು, ಪ್ರತಿಕೂಲ ಹವಾಮಾನದ ಸಮಯದಲ್ಲಿ ಪೈಲಟ್ಗಳಿಗೆ ಸವಾಲಾಗಿತ್ತು ಮತ್ತು ಅಪಾಯಕಾರಿಯಾಗಿತ್ತು ಅನ್ನೋದನ್ನ ವರದಿ ತಿಳಿಸಿದೆ. ಅಲ್ಲದೆ ಈಗಿನ ವಿಮಾನ ನಿಲ್ದಾಣ ಹೆಚ್ಚುತ್ತಿರುವ ಪ್ರಯಾಣಿಕರ ದಟ್ಟಣೆ ಕಾರಣದಿಂದಾಗಿ ಕಡಿಮೆ ಸಾಮರ್ಥ್ಯದೆನಿಸಿತ್ತು. ಹಲವು ಬಾರಿ ವಿಸ್ತರಣೆಗಳನ್ನ ಮಾಡಲಾಗಿದ್ದರೂ ಡೇಲಿಯನ್ ಜೌಶುಯಿಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಗರಿಷ್ಠ ಸಾಮರ್ಥ್ಯದ ಮಿತಿಯನ್ನ ಆಗಲೇ ಮುಟ್ಟಿತ್ತು. ಕಳೆದ ವರ್ಷ 6,58,000 ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ ಅದು ನಿರ್ವಹಿಸಿತ್ತು ಅಂತ ವರದಿ ವಿವರಿಸಿದೆ. ಹೊಸ ಟರ್ಮಿನಲ್ ಈ ಸಮಸ್ಯೆಗೆ ಉತ್ತರ ಆಗಲಿದ್ದು, ಆರಂಭದಲ್ಲಿ ವಾರ್ಷಿಕವಾಗಿ 43 ಮಿಲಿಯನ್ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಲಿದೆ ಮತ್ತು ಇದು ಈಗಿನ ವಿಮಾನ ನಿಲ್ದಾಣದ 2 ಪಟ್ಟು ಸಾಮರ್ಥ್ಯವಾಗಲಿದೆ ಅಂತ ಹೇಳಲಾಗಿದೆ. ಅಂತಿಮವಾಗಿ ವಾರ್ಷಿಕ 80 ಮಿಲಿಯನ್ ಪ್ರಯಾಣಿಕರನ್ನ ನಿರ್ವಹಿಸಬಲ್ಲ ಸಾಮರ್ಥ್ಯವನ್ನ ಇದು ಹೊಂದಲಿದೆ ಮತ್ತು ಪ್ರಮುಖ ಆರ್ಥಿಕ ಮತ್ತು ಸಾರಿಗೆ ಕೇಂದ್ರವಾಗಿ ಡೇಲಿಯನ್ನ ಸ್ಥಾನಮಾನವನ್ನ ಉತ್ತಮ ಮಟ್ಟಕ್ಕೆ ಏರಿಸಲಿದೆ ಅಂತ ವರದಿ ಹೇಳಿದೆ. ಕೆನಡಾ ಮೂಲದ ಜಾಗತಿಕ ಕೈಗಾರಿಕಾ ಸಂಸ್ಥೆಯಾದ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಪ್ರಕಾರ $4.3 ಬಿಲಿಯನ್ ವೆಚ್ಚದ ಈ ಮಹತ್ವಾಕಾಂಕ್ಷೆಯ ಯೋಜನೆ 2035ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದರೊಂದಿಗೆ ಚೀನಾದ ಮೂಲಸೌಕರ್ಯ ವಿಸ್ತರಣೆ ತೀವ್ರತೆ ಪಡೆಯಲಿದೆ. ಸಿಎಪಿಎಸ್ ಸೆಂಟರ್ ಫಾರ್ ಏವಿಯೇಷನ್ ಪ್ರಕಾರ ಜುಲೈ ಹೊತ್ತಿಗಾಗಲೇ ಚೀನಾದಾದ್ಯಂತ ಒಟ್ಟು $19.6 ಬಿಲಿಯನ್ ಮೌಲ್ಯದ 22 ಹೊಸ ವಿಮಾನ ನಿಲ್ದಾಣಗಳು ನಿರ್ಮಾಣ ಹಂತದಲ್ಲಿವೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.